ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ನಿತ್ಯ ಮತ್ತು ಕರ್ಣ, ನಿಧಿ, ತೇಜಸ್ ಎಲ್ಲರೂ ಕೂಡ ಮಂಟಪದ ಹತ್ರ ಬರ್ತಾರೆ. ಆಗ ನಿತ್ಯ ಅವರು ಅದನ್ನೆಲ್ಲ ನೋಡ್ಬಿಟ್ಟು ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ಕರ್ಣ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಕರ್ಣ ಅವರು ನೋಡಿ, ನಿತ್ಯ ನಿಮ್ಮ ಕನಸು ಎಷ್ಟು ದೊಡ್ಡದಾಗಿತ್ತೋ ಗೊತ್ತಿಲ್ಲ, ಆದರೆ ನನಗೆ ಇಷ್ಟೇ ಅರೇಂಜ್ಮೆಂಟ್ ಮಾಡೋದಕ್ಕೆ ಆಗಿದ್ದು ಅಂತ ಹೇಳ್ತಾರೆ. ಆಗ ನಿತ್ಯ ಅವರು, ಪ್ಲೀಸ್ ಕರ್ಣ, ಆ ರೀತಿ ಎಲ್ಲ ಮಾತಾಡಬೇಡಿ, ನಾನು ಇದಕ್ಕಿಂತ ದೊಡ್ಡ ಕನಸೇನು ಕಾಣ್ತಾ ಇಲ್ಲ, ನೀವು ಇಷ್ಟೆಲ್ಲ ಅರೇಂಜ್ ಮಾಡಿದ್ರಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಅಂತ ಹೇಳ್ತಾ ಇರ್ತಾರೆ. ತೇಜಸ್ ಕೂಡ ಮುಖನ ಒಂದು ರೀತಿ ಒಂಥರ ಮಾಡ್ಕೊಂಡಿರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಕರ್ಣ ಅವರು ಪಾರ್ಟಿನ ಅರೇಂಜ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಏನ್ ಪಾರ್ಟಿ ಅರೇಂಜ್ ಮಾಡೋದಕ್ಕೆ ಕರ್ಣ ಹೇಳಿದ್ದಾನೆ ಅಂತಂದ್ರೆ ಏನೋ ವಿಷಯ ಇರ್ಬೋದು ಅಂತ ಹೇಳ್ಬಿಟ್ಟು ಅವರು ಶಾಂತಿ ಜೊತೆ ಮಾತಾಡ್ತಾ ಇರ್ತಾರೆ. ಶಾಂತಿ ಈ ರೀತಿ ಹೇಳಿದ್ದಾನೆ ಕರ್ಣ ಅಂತಂದ್ರೆ ಕರ್ಣನ್ ಮದ್ವೆ ಆಯ್ತು, ನಿಮ್ಮನ್ಗೂ ಕೂಡ ಹೋಗಿ ಬಂದ ಅಂದ್ರೆ ಏನೋ ಸಿಹಿ ಸುದ್ದಿ ಇರ್ಬೋದು, ಈ ಮನೆಗೆ ಪುಟ್ಟ ಮಗು ಬರ್ಬೋದು ಅಂತ ತುಂಬಾನೇ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಮನೆಯವರೆಲ್ಲರೂ ಕೂಡ ಪಾರ್ಟಿಗೆ ಹೇಗೆ ರೆಡಿ ಆಗಬೇಕು, ಯಾವ ತರ ಡ್ರೆಸ್ ಹಾಕೋಬೇಕು, ತುಂಬಾನೇ ಚೆನ್ನಾಗಿ ರೆಡಿ ಆಗಬೇಕು, ತುಂಬಾನೇ ಎಂಜಾಯ್ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋಂಥ ರಮೇಶ್ ಅವರು ಮತ್ತು ನಯನತಾರ, ಸಂಜಯ್ ಎಲ್ಲರೂ ಕೂಡ 3 ಜನ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಡ್ಯಾಡ್ ನೀವು ಏನು ಮಾಡ್ತಾನೆ ಇಲ್ಲ, ಇಷ್ಟೆಲ್ಲ ಇವರು ಕೂಗಾಡ್ತಿದ್ದಾರೆ, ಹಾರಾಡ್ತಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ನೀವು ಮಾತ್ರ ಸುಮ್ಮನೆ ಇದ್ದೀರಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ನಯನತಾರ ಅವರು, ಅಲ್ಲ ಅಣ್ಣ, ಏನಾದರೂ ಮಾಡಿದ್ಯಾ ಇಲ್ವಾ ಹೇಳೋಣ, ಏನಾದರೂ ಮಾಡೋಣ, ನೀನು ನೋಡಿದ್ರೆ ಸುಮ್ಮನೆ ಇದೆಯಲ್ಲ, ಏನಾದರೂ ಮಾತಾಡೋಣ ಅಂತ ಹೇಳ್ತಾರೆ. ಆಗ ರಮೇಶ್ ಅವರು, ನಾನು ಮಾತಾಡಲ್ಲ, ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಆಗ ನಯನತಾರ ಮತ್ತು ಸಂಜಯ್ ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಕಡೆ ಕರ್ಣ ಮತ್ತು ನಿಧಿ ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ನಿತ್ಯ ಮತ್ತು ತೇಜಸ್ಗೆ ಪುರೋಹಿತರು ಬನ್ನಿ ಮಂಟಪದ ಹತ್ರ ಅಂತ ಹೇಳ್ತಾರೆ. ಇಬ್ಬರು ಕೂಡ ಹೋಗ್ಬಿಟ್ಟು ಹಸೆ ಮಣೆ ಮೇಲೆ ಕೂರ್ತಾರೆ. ಆಗ ನಿಧಿ ಅವರು, ಕರ್ಣ ಸರ್, ಇವತ್ತಿಗೆ ಎಲ್ಲ ಕಷ್ಟನೂ ಕೂಡ ತೀರೋಗುತ್ತೆ ಅಲ್ವಾ, ಮದುವೆ ಖಂಡಿತವಾಗ್ಲೂ ನಡೆಯುತ್ತೆ ಅಲ್ವಾ, ಎಲ್ಲ ಕಷ್ಟನೂ ದೂರ ಆಗಿ ಮನೆಯವರೆಲ್ಲರೂ ಕೂಡ ಸತ್ಯನ ಹೇಳಿದ್ಮೇಲೆ ಒಪ್ಕೊಳ್ತಾರೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಕರ್ಣ ಅವರು, ನಿಧಿ, ಎಲ್ಲನೂ ಕೂಡ ಒಳ್ಳೇದಾಗುತ್ತೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಮತ್ತು ರಾತ್ರಿ ಆಗಿ ಬೆಳಗಾಗೋ ಅಷ್ಟೊತ್ತಿಗೆ ನಮ್ಮ ಜೀವನದಲ್ಲಿರೋ ಕತ್ಲು ಎಲ್ಲನೂ ಕೂಡ ದೂರ ಆಗುತ್ತೆ, ಮನೆಯವರೆಲ್ಲರಿಗೂ ಕೂಡ ನಮ್ಮ ವಿಷಯನ ಹೇಳೋಣ, ಎಲ್ಲನೂ ಕೂಡ ಒಳ್ಳೇದಾಗುತ್ತೆ, ನೀವು ವರಿ ಮಾಡ್ಕೊಳ್ದೆ ಆರಾಮಾಗಿರಿ ನಿಧಿ ಅಂತ ಹೇಳ್ತಾರೆ. ಆಗ ನಿಧಿ ಅವರು, ಅಷ್ಟಾದರೆ ಸಾಕು ಸರ್ ಅಂತ ಹೇಳ್ತಾರೆ. ಆಗ ಕರ್ಣ ಅವರು ವಿವೇಕ್ ಅವ್ರಿಗೆ ಫೋನ್ ಮಾಡಿಬಿಟ್ಟು, ನಾನು ಹೇಳಿರೋ ರೀತಿ ಪಾರ್ಟಿ ಎಲ್ಲ ಅರೇಂಜ್ ಆಗ್ತಾ ಇದೆಯಲ್ವಾ ಅಂತ ಹೇಳ್ತಾರೆ. ಆಗ ವಿವೇಕ್ ಅವರು, ಹೌದು ಸರ್, ನೀವು ಹೇಳಿರೋ ರೀತಿ ಎಲ್ಲನೂ ಕೂಡ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ, ನೀವೇನಿದ್ರು ಬಂದು ವಿಷಯನ ಅನೌನ್ಸ್ ಮಾಡೋದಷ್ಟೇ ಬಾಕಿ ಅಂತ ಹೇಳ್ತಾರೆ. ಆಗ ಕರ್ಣ ಅವರು ಸರಿ ಅಂತ ಹೇಳ್ಬಿಟ್ಟು ಫೋನನ್ನು ಇಡ್ತಾರೆ. ಈ ಕಡೆ ನಿತ್ಯ ಮತ್ತು ತೇಜಸ್ ಅವ್ರಿಗೆ ಹಸೆ ಮಣೆ ಮೇಲೆ ಕೂರಿಸಿರ್ತಾರೆ. ಇಬ್ಬರಿಗೂ ಕೂಡ ಶಾಸ್ತ್ರದ ಪ್ರಕಾರ ಮದುವೆನೆಲ್ಲ ಮಾಡಿಸ್ತಾ ಇರ್ತಾರೆ. ಈ ಕಡೆ ಸಂಜಯ್ ಮತ್ತು ನಯನತಾರ ಅವರು ರಮೇಶ್ ಅವ್ರ ಹತ್ರ ಬಂದ್ಬಿಟ್ಟು, ಅಣ್ಣ ಇಷ್ಟೆಲ್ಲ ನಡೀತಾ ಇದೆ, ನೀನು ನೋಡಿದ್ರೆ ಸುಮ್ಮನೆ ಇದೆಯಲ್ಲ, ಏನಾದರೂ ಮಾಡೋಣ, ಯಾಕೆ ಈ ಥರ ಮಾಡ್ತಿದ್ಯಾ ನೀನು, ನಾವು ಮುಳುಗೋಗ್ತೀವಿ, ನಿಜವಾಗ್ಲೂ ಈ ಸಲನೂ ಕೂಡ ನಾವು ಫೇಲ್ ಆಗ್ತೀವಿ ಅಷ್ಟೇ, ನಮ್ಮ ಕತೆ ಮುಗೀತು, ನಿತ್ಯ ಮತ್ತು ತೇಜಸ್ಸು ಆರಾಮಾಗಿ ಮದುವೆ ಆಗ್ತಾರೆ, ನಂತರ ಕರ್ಣನ್ಗೆ ದಾರಿ ಈಸಿ ಆಗುತ್ತೆ, ಕರ್ಣ ನಿಧಿನ ಮದುವೆ ಆಗ್ತಾರೆ. ಆಗ ಕರ್ಣ ಈ ಆಸ್ತಿನ ಒಡೆಯ ಆಗ್ತಾನೆ, ಜೊತೆಗೆ ನಿಧಿ ಕೂಡ ಹಾಸ್ಪಿಟಲ್ ಆಡಳಿತ ನಡೆಸ್ತಾಳೆ, ನಮಗೆ ಏನೂ ಸಿಗೋದಿಲ್ಲ, ಸಿಗೋದೆ ಚಿಪ್ಪು, ನೀನು ಕೂಡ ಮುಳುಗೋಗ್ತೀಯಾ ಅಂತ ಹೇಳ್ತಾರೆ. ಆಗ ಸಂಜಯ್ ಅವರು, ಅವ್ರಿಗೆ ಯಾಕೆ ಟೆನ್ಷನ್ ಇರುತ್ತೆ, ಪ್ರೀತಿ ನಾಟಕ ಮಾಡ್ಕೊಂಡು ಆ ಕರ್ಣಂಗೆ ಸಪೋರ್ಟ್ ಮಾಡ್ತಿದಾರಲ್ವಾ, ಆ ಕರ್ಣನ ಕಡೆನೇ ಇರ್ತಾರೆ ಇವರು ಅಂತ ಹೇಳ್ತಾ ಇರ್ತಾರೆ. ಆಗ ರಮೇಶ್ ಅವರು ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾರೆ. ಆಗ ನಯನತಾರ ಅವರು, ಅಣ್ಣ ಏನಾದರೂ ಮಾತಾಡು, ಏನಾಗಿದೆ ನಿನಗೆ, ಏನಾದರೂ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಆಗ ನಯನತಾರ, ಇವ್ರು ಯಾಕೆ ಮಾಡ್ತಾರೆ ಅತ್ತೆ, ನನಗೂ ಅಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ, ಇವರು ಬಿದ್ದೋಗೋ ಮರ ಅಲ್ವಾ, ಎಷ್ಟೇ ಆದರೂ ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ಹೇಳ್ತಾರೆ. ಆಗ ನಯನತಾರ ಅವರು, ಸಂಜಯ್ ಹೇಳೋದು ಕರೆಕ್ಟಾಗೇ ಇದೆ ಅಣ್ಣ, ನೀನು ಬಿದ್ದೋಗೋ ಮರನೇ ಆಗಿರ್ಬೋದು, ಆದರೆ ಸಂಜಯ್ ಬದುಕಿ ಬಾಳ್ಬೇಕಾಗಿರೋದು ಎಲ್ಲನೂ ಕೂಡ ಎಫೆಕ್ಟ್ ಅವನ ಮೇಲೆ ಬೀಳುತ್ತೆ, ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ರಮೇಶ್ ಅವರು ಜೋರಾಗಿ ನಗ್ತಾ ಇರ್ತಾರೆ. ಈ ಮದುವೆ ನಡೆದೇ ಹೋಗುತ್ತೆ ಅಂತ ಅನ್ಕೊಂಡಿದ್ದೀರಾ ಏನೋ ಅಂತ ಹೇಳ್ತಾರೆ. ಸಂಜಯ್ ಮತ್ತು ತಾರಾ ಅವರು, ಏನನ್ನ ಮಾತಾಡ್ತಿದ್ದೀರಾ ನೀವು, ಏನು ಹೇಳ್ತಿದ್ದೀರಾ ನೀವು ಅಂದರೆ, ಈ ಮದುವೆ ನಡೆಯೋದಿಲ್ವಾ ಅಂತ ಹೇಳ್ತಾರೆ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ, ನಾನು ಮಾಡೋದೆಲ್ಲ ಮಾಡಿದ್ದೀನಿ, ಬ್ರಹ್ಮಾಸ್ತ್ರನ ಬಿಟ್ಟಿದ್ದೀನಿ, ಈಗ ನಾನು ಮಾಡಿರೋವಂಥ ಯೋಜನೆ ಯಾವುದೇ ಕಾರಣಕ್ಕೂ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ನಾನು ಮಾಡಿರೋ ಬ್ರಹ್ಮಾಸ್ತ್ರನ ಮಾಡಿದ್ದೀನಿ, ಅದು ಯಾರನ್ನ ಸುಡಬೇಕೋ ಅವ್ರನ್ನ ಸುಟ್ಟೇ ಸುಡುತ್ತೆ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಹಾಗಾದರೆ ಏನೋ ಮಾಡಿದ್ಯಾ ಅಣ್ಣ, ಹಾಗಾದರೆ ನಾವು ಈ ಸಲ ಗೆದ್ದೇ ಗೆಲ್ತೀವಲ್ವಾ ಅಂತ ಹೇಳ್ಬಿಟ್ಟು ನಯನತಾರ ಅವರು ಕೇಳ್ತಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನಿತ್ಯ ಮತ್ತು ತೇಜಸ್ಸು ಶಾಸ್ತ್ರದ ಪ್ರಕಾರ ಎಲ್ಲಾನು ಕೂಡ ಮಾಡ್ತಾ ಇರ್ತಾರೆ. ಕಳಸಕ್ಕೆ ಪೂಜೆ ಮಾಡೋದಕ್ಕೆ ಪುರೋಹಿತರು ಹೇಳ್ತಾರೆ. ನಂತರ ಇಬ್ರು ಕೂಡ ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ನಿತ್ಯ ಮತ್ತು ತೇಜಸ್ಸು ಇಬ್ರು ಕೂಡ ಇಷ್ಟಪಟ್ಟೆ ಒಬ್ರಿಗೊಬ್ರು ಹಾರನ ಕೂಡ ಬದಲಾಯಿಸ್ಕೊಳ್ತಾರೆ. ನಂತರ ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಹೇಳ್ತಾರೆ. ಆಗ ನಿಧಿಯವರು, ಭಾವ ನೀವು ಕಟ್ಟೋ 3 ಗಂಟು ಅಕ್ಕನ ಜೀವನದಲ್ಲಿರೋ ಎಲ್ಲ ಕಗ್ಗಂಟನ್ನು ಕೂಡ ದೂರ ಮಾಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ತೇಜಸ್ ಅವ್ರಿಗೆ ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಹೇಳ್ತಾರೆ. ತೇಜಸ್ ಅವರು ಕೂಡ ತಾಳಿ ಕಟ್ಟೋದಕ್ಕೆ ಅಂತ ಹೋಗ್ತಾರೆ. ಆಗ ನಿಧಿ ಮತ್ತು ಕರ್ಣ ಇಬ್ಬರು ಕೂಡ ಅಕ್ಷತೆ ಕಾಳನ್ನ ಹಾಕ್ತಾ ಇರ್ತಾರೆ. ತಾಳಿ ಕಟ್ಟೋದಕ್ಕೆ ಇನ್ನೇನು ಕಟ್ಟೇ ಬಿಟ್ರು ಅನ್ನೋ ಅಷ್ಟೊತ್ತಿಗೆ
ಮತ್ತೆ ತಾಳಿನ ವಾಪಸ್ ತೆಗೆದುಬಿಡ್ತಾರೆ. ಆಗ ಎಲ್ಲೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ನಾನು ಮಾತ್ರ ತಾಳಿ ಕಟ್ಟಲ್ಲ ಅಂತ ತೇಜಸ್ ಅವರು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಆಗ ನಿತ್ಯ ಅವ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಏನಾಯ್ತು ಬಾವ ಅಂತ ಹೇಳ್ಬಿಟ್ಟು ನಿಧಿ ಅವರು ಕೂಡ ಕೇಳ್ತಾರೆ. ಆಗ ತೇಜಸ್ ಅವರು ನನಗೆ ಸತ್ಯ ಗೊತ್ತಾಗಬೇಕು, ಇರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಒಬ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾರೆ. ನನಗೆ ಸತ್ಯ ಗೊತ್ತಾಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ತಾಳಿ ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ಆಗ ನಿಧಿ ಮತ್ತು ಕರ್ಣ, ನಿತ್ಯ ಅವ್ರಿಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ತೇಜಸ್ ಏನು ಹೇಳ್ತಾರೆ ಅಂತಲೇ ಅರ್ಥ ಆಗ್ತಿರೋದಿಲ್ಲ. ಅಲ್ಲಿಗೆ ಒಂದು ಆಂಬುಲೆನ್ಸ್ ಕೂಡ ಬರುತ್ತೆ. ರಮೇಶ್ ಮಾಡಿರೋ ಪಿತೂರಿಯಿಂದ ರಾಧಾ ಅಂತಲೇ ನಡೆಯುತ್ತೆ. ಆಗ ತೇಜಸ್ ಅವರು ಕೊನೆಗೂ ಕೂಡ ನಿತ್ಯ ಅವ್ರಿಗೆ ತಾಳಿ ಕಟ್ಟೋದೇ ಇಲ್ಲ. ಆಗ ನಿಧಿ ಮತ್ತು ಕರ್ಣ, ನಿತ್ಯ ಅವರು ಎಲ್ಲರೂ ಕೂಡ ತುಂಬಾ ಬೇಜಾರಾಗ್ತಾರೆ. ಆಗ ನಿತ್ಯ ಅವರು ಕಣ್ಣೀರಾಗ್ತಾ ತುಂಬಾ ಕೋಪದಲ್ಲಿ ಮತ್ತು ನೋವಲ್ಲಿ ತುಂಬಾ ಆವೇಶದಲ್ಲಿ ನಾನು ಸತ್ಯನ ಆದಷ್ಟು ಬೇಗ ಮನೆಯವ್ರಿಗೆ ಹೇಳಬೇಕು, ನನ್ನಿಂದ ಕರ್ಣನ ಜೀವನನೂ ಕೂಡ ಹಾಳಾಗ್ತಿದೆ ಅಂತ ಯೋಚನೆ ಮಾಡ್ತಾ ಒಬ್ಬರೇ ಗಾಡಿ ತಗೊಂಡು ಮನೆಗೆ ಫಾಸ್ಟಾಗಿ ಹೋಗ್ಬಿಡ್ತಾರೆ. ಆಗ ನಿಧಿ ಮತ್ತು ಕರ್ಣನೂ ಕೂಡ ನಿತ್ಯ ಹಿಂದೆನೇ ಮನೆಗೆ ಹೊರಡ್ತಾರೆ. ಎಲ್ಲರೂ ಕೂಡ ಪಾರ್ಟಿ ಅರೇಂಜ್ ಮಾಡಿಕೊಂಡು ಅವರಿಗೋಸ್ಕರ ಕಾಯ್ತಾ ಇರ್ತಾರೆ. ಆದರೆ ಇಲ್ಲಿ ನಡೆದಿರೋದೇ ಬೇರೆ ಆಗಿರುತ್ತೆ. ಆಗ ಪಾರ್ಟಿನ ಅರೇಂಜ್ ಮಾಡಿಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ. ನಿಧಿ ಮತ್ತು ಕರ್ಣ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ನಿತ್ಯ ಅವರು ಕೂಡ ತುಂಬಾ ಬೇಜಾರಲ್ಲಿ ನೊಂದ್ಕೊಂಡಿರ್ತಾರೆ. ಆಗ ನಿತ್ಯ ಅವರು ಮೈಕನ್ನು ಹಿಡ್ಕೊಂಡು ಮಾತಾಡ್ತಿರ್ತಾರೆ. ನಾನು ನಿಮಗೆ ಎಲ್ರಿಗೂ ಒಂದು ಸತ್ಯನ ಹೇಳಬೇಕು ಅಂತ ಹೇಳ್ತಾರೆ. ಆಗ ಏನು ಸತ್ಯ ಹೇಳ್ಬೋದು ಅಂತ ಎಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ನಾನು ಪ್ರೆಗ್ನೆಂಟ್ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು ಲಚ್ಚಿ ಮತ್ತು ಶಾಂತಿ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಕೆಲವರು ತುಂಬಾ ಬೇಜಾರು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಅಣ್ಣ ಮತ್ತು ನಿಧಿ ಮುಖನ ಬೇಜಾರು ಮಾಡಿಕೊಂಡು ಸುಮ್ಮನೆ ನಿಂತಿರ್ತಾರೆ. ಪ್ರೀತಿ ವಿಷಯ ಹೇಳಬೇಕು ಅಂತ ಅರೇಂಜ್ ಮಾಡಿಸಿದಂಥ ಪಾರ್ಟಿ ಈ ರೀತಿ ನೋವಲ್ಲಿ ಮುಳುಗೋಗ್ಬಿಡ್ತು. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.